ಇದಕ್ಕೆ ನಿಪ್ಪಟ್ಟು ಮಸಾಲ ಅಂತ ಕರೀತಾರೆ. ನಿಪ್ಪಟ್ಟು ಮೇಲೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ ಎಲ್ಲ ಹಾಕ್ಬಿಟ್ಟು, ಪುಡಿಗಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ರೆಡಿ ಮಾಡ್ತಾರೆ. ಹಿಂಗಿರುತ್ತದು. ನಿಪ್ಪಟ್ಟೆ ಭಾಳ ರುಚಿಯಾಗಿದೆ. ಅದ್ರ ಮೇಲೆ ಮಸಾಲೆಗಳು ಹಾಕಿದಂತೂ ಇನ್ನೂ ಚೆನ್ನಾಗಿರ್ತದೆ. ಇವರು ನಿಪ್ಪಟ್ಟನ್ನ ಮನೇಲೇ ಮಾಡ್ತಾರೆ, ಬೇರೆ ಕಡೆಯಿಂದ ತರೋದಲ್ಲ. ಹಾಗಾಗಿ ನಿಪ್ಪಟ್ಟು ಟೇಸ್ಟು ಕನ್ಸಿಸ್ಟೆಂಟಾಗಿ ವರ್ಷಾನುಗಟ್ಲೆಯಿಂದ ಒಂದೇ ಇದೆ. ನೀವು ರಾಜಾಜಿನಗರಕ್ಕೆ ಬಂದರೆ 3rd ಬ್ಲಾಕಲ್ಲಿ 14th ಮೈನು ಯಾರನ್ನು ಕೇಳಿದ್ರೆ ಚಟ್ನಿ ಚಾಟ್ ಅಂಗಡಿ ಅಂದರೆ ಯಾರು ಬೇಕು ಹೇಳ್ತಾರೆ. ಇಲ್ಲಿಗೆ ಬನ್ನಿ, ಸಾಸ್ ತಿನ್ನಿ, ಸೂಪರ್ ಆಗಿರುತ್ತೆ. ಸೂಪರ್. ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನಿಮ್ಮಲ್ಲಿ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು HSR ಲೇಔಟಲ್ಲಿದ್ದೀನಿ. HSR ಲೇಔಟಿಂದ ನನಗೆ ಅಭಿಮಾನಿಯೊಬ್ಬರು ಪತ್ರ ಬರೆದಿದ್ದಾರೆ. ಅವ್ರೇನಪ್ಪ ಬರೀತಾರೆ ಅಂದರೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ರಿ. ಆತ್ಮೀಯ ಸಿಹಿ ಕೈ ಚಂದ್ರವ್ರಿಗೆ ಬಸಮ್ಮ ಪಟ್ಟಣ ಶೆಟ್ಟಿ ಮಾಡುವ ನಮಸ್ಕಾರ. ನೀವು ಭಾಳ ಚಲೋ ಅಡುಗೆ ಮಾಡ್ತೀರ್ರಿ, ನಮಗಂತೂ ತುಂಬ ಖುಷಿ ಆಗ್ತೈತಿ. ನಾವು ಭಾಕ್ರಿ ಎಣ್ಗಾಯಿ ಎಲ್ಲ ಮಾಡ್ತೀವಿ, ಆದರೆ ನೀವು ಮಾಡೋ ಈ ಕಡೆ ಅಡುಗೆ ನೋಡಿ ಈಗ ಅದೇ ಮಾಡ್ಲಿಕ್ಕೆ ಹತ್ತೀವಿ. ನಿಮ್ಮ ಪ್ರೋಗ್ರಾಮ್ ನೋಡಿ ನಾವು ಅಡುಗೆ ಮಾಡೋದು ಹ್ಯಾಂಗೆ ಅಂತ, ಬಡಿಸೋದು ಹ್ಯಾಂಗೆ, ತಿನ್ನೋದು ಹ್ಯಾಂಗೆ ಅಂತೆಲ್ಲ ಕಲಿತೀವಿ ರೀ. ನೀವು ಜೀವನದ ತುಂಬ ಪಾಠಗಳನ್ನ ಕಲಿಸ್ತೀರಿ. ನಮಗೂ ನಿಮ್ಮೊಂದಿಗೆ ಮಾತಾಡೋ ಆಸೆ ಐತಿ. ನೀವು ನಮ್ಮನೆಗೆ ಬಂದು ನಮ್ಗೆ ನಿಮ್ಮ ಅಡುಗೆ ಮಾಡಿಕೊಟ್ರೆ ನಮ್ಮಂಥ ಭಾಗ್ಯವಂತರು ಇಲ್ಲರಿ. ನೋಡ್ರಪ್ಪ, ದಯಮಾಡಿ ನಮ್ಮ ಮನೆಗೆ ಬನ್ನಿರಿ. ಬರ್ತೀರಲ್ಲ, ಇಂತಿ ನಿಮ್ಮ ಅಭಿಮಾನಿ ಬಸಮ್ಮ ಎಸ್ ಪಟ್ಟಣ ಶೆಟ್ಟಿ ಅಂತ ಬರೆದಿದ್ದಾರೆ. ಖುಷಿ ಆಯ್ತು ನನಗೆ. ಅವರು ಈ ಕಡೆ ಅಡುಗೆಗಳನ್ನೆಲ್ಲ ಪ್ರಯೋಗ ಮಾಡ್ತಾ ಇರೋದು ಭಾಳ ಖುಷಿ ಆಯಿತು. ಸೊ ಅವ್ರಿಗೋಸ್ಕರ ಸ್ಪೆಷಲಾಗಿ ಒಂದು ಅಡುಗೆ ಮಾಡ್ಕೊಡ್ತೀನಿ, ಬನ್ನಿ, ಫಾಲೋ ಮೀ. ಇವತ್ತು ನಾನು ಶ್ರೀಮತಿ ಬಸಮ್ಮ ಅವ್ರು ಮಾಡಿದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಭಾಳ ಖುಷಿ ಆಯ್ತು ರೀ ನಿಮ್ಮ ಪತ್ರ ಓದಿ. ನೀವು ಆ ಕಡೆ ಮಂದಿ, ಉತ್ತರ ಕರ್ನಾಟಕದ ಮಂದಿ, ನಾವು ಈ ಕಡೆ ಮಂದಿ. ನಿಮ್ಮ ಅಡುಗೆನೇ ಬೇರೆ, ನಮ್ಮ ಅಡುಗೆನೇ ಬೇರೆ. ಆದರೆ ನೀವು ನಮ್ಮ ಅಡುಗೆ ಮಾಡೋಕ್ಕೆ ಪ್ರಯೋಗ ಮಾಡಿದ್ರೇನು? ಮಾಡ್ತೀನಿ. ಭಾಳ ಸಂತೋಷ. ನೀವು ಮಾಡೋದೆಲ್ಲ ನೋಡ್ಬಿಟ್ಟೆ ನಾನು ಮಾಡ್ತೀನಿ. ಭಾಳ ಸಂತೋಷ ಆಯ್ತು ರೀ. ಈಗ ನಿಮಗೋಸ್ಕರ ಸ್ಪೆಷಲ್ ಆಗ ಒಂದು ಆಲೂಗಡ್ಡೆ ಐಟಮ್ ಮಾಡ್ಕೊಡಕ್ಕೆ ಹೇಳ್ತೀನಿ ರೀ. ಓಕೆ, ಇದು ಯಾರಿಗೂ ಮಾಡಕ್ಕೆ ಬರಂಗಿಲ್ಲ, ನಾನೇ ಮಾಡಿದ್ರಿ, ನಾನೇ ಕಲ್ತಿರೋದ್ರಿ. ನಿಮ್ಗೆ ಹೇಳ್ಕೊಡೋದ್ರಿ, ನಿಮ್ಗೆ ಹೇಳ್ಕೊಡ್ತೀನಿ. ಆಯ್ತಾ? ಇದು ಆಲೂ ಐಟಮ್ಗೆ ನಾನು ಇಟ್ಟರು ಹೆಸರೇನು ಗೊತ್ತೇನು ರೀ? ಹೇಳ್ರಿ. ಆಲೂ ಆಲಮ್ ಅಂತ. ಚಂದ್ರವ್ರು ಯಾವಾಗಲೂ ಹೊಸ ಹೆಸರು ಇಡ್ತಾರೆ. ಆಲಮ್ ಅಂದ್ರೆ ಏನ್ರಿ? ಆಲಮ್ ಅಂದ್ರ ಜಗತ್ತು ಅಂತ. ಈ ಭೂಮಿ ಜಗತ್ತಿಗೆ ಆಲಮ್ ಅಂತಾರೆ. ಓಕೆ, ಸೊ ಆಲಮ್ ಅಂದ್ರೆ ಆಲುವಿನ ಜಗತ್ತಿದು. ಅದ್ಭುತವಾಗಿರೋದು. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿಗೆ ಬಳಕೆಯಾಗುವ ತರಕಾರಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಆಲೂಗಡ್ಡೆ. ಅದರಷ್ಟು ತರಕಾರಿ ಬೇರೆ ಯಾವ ತರಕಾರಿನೂ ಬಳಕೆ ಆಗಲ್ಲ. ಅದಕ್ಕೆ ಆಲಮ್ ಅಂತ ಹೆಸರಿಟ್ಟಿವಿ. ಆತನಾ? ಈಗ ಈ ಆಲಮ್ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ರಿ. ಮೊದಲನೇದಾಗ ನಾ ಆಲೂಗಡ್ಡೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಒಂದು 3 ಆಲೂಗಡ್ಡೆ, 1 ಕಪ್ಪು ಹಸಿ ಬಟಾಣಿನ ಬೇಯಿಸಿ ಇಟ್ಕೊಂಡಿನಿ ರೀ. ಆಮೇಲೆ 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ರೀ. 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ರೀ. ತೆಂಗಿನಕಾಯಿ ತುರಿ 1 ಕಪ್ ಇಟ್ಕೊಂಡಿನಿ. ಈಗ ಮಸಾಲೆಗೆ ಏನಾಗ್ತೀನಿ ಅಂದ್ರೆ, ಮಸಾಲೆಗೆ ನಾನು 2 ಚಮಚ ಹವೀಜ್ ಅಂದರೆ ಏನು ಅಂತ ತಲೆ ಕೆಡಿಸ್ಕೊಬೇಡಿ. ಹವೀಜ್ ಅಂದರೆ ನಮ್ಮ ಕಡೆ ಕೊತ್ತಂಬರಿ ಬೀಜ ಅಂತಾರೆ. ಆಮೇಲೆ ದಾಲ್ಚಿನ್ನಿ ಅಂದರೆ ನಮ್ಮ ಕಡೆ ಚಕ್ಕೆ ಅಂತಾರೆ. ಒಂದು ಸ್ವಲ್ಪ ಅಲ್ಲನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರಿ. ಅಲ್ಲ ಅಂದ್ರೆ ಏನು ಗೊತ್ತಾಯ್ತೇನ್ರಿ? ಶುಂಠಿ. ಓಕೆ, ಒಂದು 3 ಏಲಕ್ಕಿ, 1 ಸ್ಪೂನ್ ಜೀರಿಗೆ, 1 ಅರ್ಧ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, ಜೀರಾ ಪುಡಿ. ಆಯ್ತಾನ? 2 ರೀತಿ ಮೆಣಸಿನ್ಕಾಯಿ ಇಟ್ಟೀನಿ. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಬಣ್ಣ ಕೊಡ್ತೈತ್ರಿ. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಖಾರ ಕೊಡ್ತೈತಿ. ಆಯ್ತಾನ? ಆಮೇಲೆ ಉಪ್ಪು, ಎಣ್ಣೆ, ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಆಲಮ್ಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಆಲಮ್ ಮಾಡೋದು ಹ್ಯಾಂಗೆ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಲೆಸನ್ ನಂಬರ್ 1 ಅಂದರೆ ಮೊದಲನೇ ಪಾಠ ಏನಪ್ಪ ಅಂದ್ರೆ ಒಲೆ ಹತ್ತಿಸ್ಬೇಕು. ಒಲೆ ಹತ್ತಿಸ್ದೆ ಅಡುಗೆ ಮಾಡಕ್ಕೆ ಬರಂಗೇ ಇಲ್ಲ ಅಲ್ಲೇನಾ? ಈಗ ಇದಕ್ಕೆ ಹವೀಜ್ 2 ಚಮಚ, 1 ಇಂಚ್ ದಾಲ್ಚಿನ್ನಿ ರೀ, ಏಲಕ್ಕಿ 3, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 1 10 ರೀ, 5 ಗುಂಟೂರು ಮೆಣಸಿನ್ಕಾಯಿ, 1 ಚಮಚ ಅಷ್ಟು ಜೀರಿಗೆ,
ಈ ಹವೀಜ್ ಇದೆ ನೋಡ್ರಿ, ದಾಲ್ ಕೊತ್ತಂಬರಿ ಬೀಜ ಹೌದ್ರಿ. ಅದು ಸಿಡಿತೈತ್ರಿ. ಅದೇ. ಅಲ್ಲಿ ತನಕ ಇದು ಹುರಿಬೇಕು. ಸಿಡಿಯೋದು ಶುರು ಆಯಿತು. ಹ್ಞೂ. ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ರಿ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕೋಣ. ತೆಂಗಿನಕಾಯಿ ಹುರಿದು ಹಾಕಿದ್ರೆ ಹೊಸದಿಲ್ಲ. ಇದಕ್ಕೆ ಒಂಚೂರು ಅರಿಶಿನ, ಒಂಚೂರು ಹಿಂಗೆ. ಈಗ ಇದಕ್ಕೆ ನೀರು ಹಾಕೋಣ. ನಾನು ಇದನ್ನು ನುಣಿಗೆ ರುಬ್ಕೋತೀನಿ. ಅಷ್ಟು ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ದೆಹಲಿಗೆ ರೀ ಪೇಪರ್ ಓದಿದ್ ಸಾಕು. ಇಷ್ಟು ಸೊಪ್ಪು ನೀವು ಬಿಡಿಸಿ, ಇದಿಷ್ಟು ನಾನು ಬಿಡಿಸ್ತೀನಿ. ಇರೋ ಇಬ್ಬರಿಗೆ ಇಷ್ಟೊಂದು ಸೊಪ್ಪೇನೆ. ಅಯ್ಯೋ, ದಿನಾಲು ಸೊಪ್ಪು ತಿಂತಾ ಇದ್ರೆ ಹುಚ್ಚಿಡ್ಬಿಡುತ್ತೆ ಅಷ್ಟೇ. ನಿಮ್ಮ ತಲೆ ನಿಮ್ಗೆ ಇಷ್ಟೇ ಗೊತ್ತಿರೋದು. ಆವಾಗ ಸೊಪ್ಪು ತಿಂತಾ ಇದ್ರೆ ಬ್ಲಡ್ ಪ್ರೆಷರ್ ಇದ್ರೆ ಕಡಿಮೆ ಆಗುತ್ತೆ, ಇಲ್ಲದೆ ಇದ್ರೆ ಬರಲ್ಲ. ಅದ್ರ ಜೊತೆಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತಲ್ಲ, ಇನ್ಸೋಮ್ನಿಯಾ, ಅದು ಕೂಡ ಕಡಿಮೆ ಆಗುತ್ತೆ. ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನಿನ್ನಂತ ಹೆಂಡತಿ ನನ್ನ ಜೊತೆಗೆ ಇದ್ಬಿಟ್ರೆ BP ಬರಲ್ಲ, ನಿದ್ದೆ ಕೆಡಕ್ಕೆ ಸಾಧ್ಯನೇ ಇಲ್ಲ. ನಿಮಗೂ ಗೊತ್ತಾಯ್ತು ತಾನೇ? ಸೊಪ್ಪುಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ರೆ ಬ್ಲಡ್ ಪ್ರೆಷರ್ ಬರಲ್ಲ, ಬ್ಲಡ್ ಪ್ರೆಷರ್ ಇದ್ದರೆ ಕಡಿಮೆ ಆಗುತ್ತೆ, ಕಂಟ್ರೋಲಲ್ಲಿರುತ್ತೆ. ಹಾಗೆ ಇನ್ನೊಂದು ಉಪಯೋಗ ಇದೆ, ಇದರಿಂದ ಇನ್ಸೋಮ್ನಿಯಾ ಅಂದರೆ ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರಲ್ಲ, ಅವ್ರಿಗೆ ಕೂಡ ಇದು ಒಳ್ಳೆ ಔಷಧಿ. ಚೆನ್ನಾಗಿ ನಿದ್ದೆ ಮಾಡ್ಬೋದು. ಇವತ್ತು ನಾನು ಶ್ರೀಮತಿ ಬಸಮ್ಮ ಅವ್ರ ಮನೇಲಿದ್ದೀನಿ. ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಆಲೂ ಆಲಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಲೂ ಆಲಮ್, ಆಲಮ್ ಅಂದರೆ ಜಗತ್ತು. ಓಕೆ, ಸೊ ಈ ಆಲೂ ಆಲಮ್ಗೆ ನಾನು ರುಬ್ಕೊಂಡಿದ್ದಾಯ್ತು ಮಸಾಲೆ. ಈಗ ಮಾಡೋಕ್ಕೆ ಶುರು ಮಾಡೋಣ. ಸೊ ಮತ್ತು ಲೆಸನ್ ನಂಬರ್ 1, ಒಲೆ ಹತ್ತಿಸ್ಬೇಕು. ಇದಕ್ಕೆ ಎಣ್ಣೆ ಹಾಕೋಣ. ಒಂಚೂರು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ. ಇದಕ್ಕೆ ಜೀರಿಗೆ ಹಾಕೋಣ, ಹಾಲು, ಶುಂಠಿ, ಇದಕ್ಕೆ ಈರುಳ್ಳಿ, ಎಷ್ಟು ಹಾಕ್ತೀರಿ? ಉಳ್ಳಾಗಡ್ಡಿ ಒಂದೂವರೆ ಅಷ್ಟು ಬಂದಿದ್ದು. ಸಣ್ಣದು 2 ಹಾಕಿನಿ, ದೊಡ್ಡದು ಅಂದರೆ 1.5. ಇದು ಬಣ್ಣ ಹೋಗೋವರೆಗೂ ಇದನ್ನು ಹುರಿಬೇಕು. ಈಗ ಇದಕ್ಕೆ ಟೊಮೆಟೊ ಹಾಕ್ಬೇಕು. ಈ ಟೊಮೆಟೊ ಮೆತ್ತಗಾಗೋ ತನಕ ಈ ಎಣ್ಣೆನಾಗ ಬೇಯಬೇಕು. ಹಾಂ, ಬೇಕಾದ್ರೆ ಒಂದು ಚೂರು ನೀರು ಚುಮ್ಸೋಣ ಲೈಟಾಗಿ. ಸಾಕು. ಈ ಟೊಮೆಟೊ ಚೆನ್ನಾಗಿ ಬೇಯಬೇಕು. ಅಷ್ಟಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.